ಮತ್ತೆ ಸಿಎಂ ಆದ್ಮೇಲೆ ನಾವು ಸಿಎಂ ಹತ್ರ ಹೋಗ್ತೀವಿ, ಪತ್ರ ತಗೊಂಡು ಎಲ್ಲ ಮುಖಂಡರು ಸಿಎಂ ಹತ್ರ ಕುತ್ಕೊಂಡು ಮಾತಾಡಿ ಡಿ.ಕೆ. ಶಿವಕುಮಾರ್ ಹತ್ರ ದಯವಿಟ್ಟು ನಮ್ಗೆ ಕೊಡ್ಲೇಬೇಕಂತ ನಾವು ಒತ್ತಾಯ ಮಾಡಿ ಕೇಳ್ತೀವಿ. ಅವ್ರೇನ್ ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಸಿಎಂ ಮಾಡ್ಬೇಕಂತ ನಮ್ಮ ತಾಲೂಕ ನಾವು ಕೇಳಿದ್ವಿ, ಆದ್ರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತೋ ಅದೇ ತರ ನಡೀತಾ ಇದೆ. ತೀರ್ಮಾನ ಆಗಿದೆ. ಇವತ್ತು ಸಚಿವ ಸ್ಥಾನದಿಂದ ವಜಾ ಆಗಿದೆ. ನೆಕ್ಸ್ಟ್ ದಿವಸ ಮಾಡ್ತಾರಲ್ಲ. ಇಲ್ಲ ಯಾವ್ದೇ ಅತಿ ಹಿರಿಯರಿದ್ದಾರೆ ಅವ್ರು ಫಸ್ಟ್ ಕೊಟ್ಟು ನೆಕ್ಸ್ಟ್ ಎಲ್ಲಾರು ಬೇರೆ ಬೇರೆ ಕೊಡ್ಬೇಕು. ಇಲ್ಲ ಹಿರಿಯರಿಗೂ ಕೊಡಬೇಕು. ನಾವು ಹಿರಿಯರಿಗೂ ಕೊಡ್ಬೇಕು ಅಂತ ನಮ್ಮ ತಾಲೂಕಿಗೆ ಒಂದು ಕೊಡ್ಲೇಬೇಕಂತ ನಾವು ಕೇಳ್ಕೊಂತೀವಿ. ಅವ್ರ ಹತ್ರ ಹೋಗಿ ಒತ್ತಾಯ ಮಾಡೇ ಮಾಡ್ತೀವಿ. ನಮ್ಮ ತಾಲೂಕು ಬರ್ಲೇಬೇಕು ಸಚಿವ ಸ್ಥಾನ. ಈಗ ಏನು ಹೊಸ ಸಿಎಂ ಆಗ್ತಿದ್ದಾರೆ ಡಿ.ಕೆ. ಸಾಹೇಬರು, ಅವ್ರ ಜೊತೆ ನಮ್ಮ ಕ್ಷೇತ್ರದ ಶಾಸಕರು ಮಂತ್ರಿಗಳು ಆದಂತ ಕೆ.ಎಚ್. ಮುನಿಯಪ್ಪನವರು ಬಹಳ ಅತ್ಯಂತ ಹಿರಿಯ ರಾಜಕಾರಣಿಗಳು, ಅತ್ಯಂತ ಅನುಭವ ಇರತಕ್ಕಂಥವ್ರು, 7 ಬಾರಿ ಸಂಸದರಾಗಿ ಒಂದು ಪ್ರಬಲ ಸಮುದಾಯದ ಹಿರಿಯ ನಾಯಕರಾಗಿದ್ದಾರೆ. ಅವರನ್ನ ನಮ್ಮ ಡಿ.ಕೆ. ಸಾಹೇಬರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಗಳು ಮಾಡ್ಕೊಂಡ್ರೆ ಸರ್ಕಾರಕ್ಕೆ ಮತ್ತೆ ನಮ್ಮ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳ ಪರವಾಗಿ ಒತ್ತಾಯ ಮಾಡ್ತಾರೆ. ಇಲ್ಲ, ಅದು ಉಳ್ಕೊಳಲ್ಲ, ಖಂಡಿತವಾಗಿ ಮಾಡ್ತಾರೆ. ನಮ್ಮ ಹಿರಿಯರು ರಾಹುಲ್ ಗಾಂಧಿಯವರು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ಡಿ.ಕೆ. ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಒಟ್ಟಿಗೆ ಕೂತು ಒಂದು ದಲಿತ ಸಿಎಂ ಅನ್ನು ಮಾಡ್ತಾರೆ, ಮತ್ತೆ ಒಂದು OBC ಸಿಎಂ ಅನ್ನು ಮಾಡ್ತಾರೆ. ಇದನ್ನೆಲ್ಲ ತೀರ್ಮಾನ ಮಾಡ್ತಾರೆ ಅಂತ ನಾವೆಲ್ಲ ಆಶಯದಿಂದ ಇದ್ದೇವೆ. ನಮ್ಮ ಸಾಹೇಬರಿಗೂ DCM ಪಟ್ಟ ಸಿಗೋದು ಕನ್ಫರ್ಮ್. ಅಲ್ಲ, ಅವ್ರಿಗೂ ಅರ್ಹತೆ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಏನಂತಂದ್ರೆ ಇವರು ಅತ್ಯಂತ ಹಿರಿಯರಾಗಿರೋದ್ರಿಂದ, ಅನುಭವಶಾಲಿಗಳಾಗಿರೋದ್ರಿಂದ ಇವ್ರಿಗೆ ಅವಕಾಶ ಸಿಗಲಿ ಅಂತ ನಮ್ಮ ಒತ್ತಾಯ. ಎಲ್ಲಾ ಮುಖಂಡರಿಗೂ ಒತ್ತಾಯ ಮಾಡ್ತೀವಿ ನಾವು. ಅಲ್ಟಿಮೇಟ್ ಆಗಿ ಏನು ಹೈಕಮಾಂಡ್ ತೀರ್ಮಾನ ಮಾಡುತ್ತೋ ಅದಕ್ಕೆ ಬದ್ಧವಾಗಿ. ಮತ್ತೆ ಸಿಎಂ ಆದ್ಮೇಲೆ ನಾವು ಸಿಎಂ ಹತ್ರ ಹೋಗ್ತೀವಿ, ಪತ್ರ ತಗೊಂಡು ಎಲ್ಲ ಮುಖಂಡರು ಸಿಎಂ ಹತ್ರ ಕುತ್ಕೊಂಡು ಮಾತಾಡಿ ಡಿ.ಕೆ. ಶಿವಕುಮಾರ್ ಹತ್ರ ದಯವಿಟ್ಟು ನಮ್ಗೆ ಕೊಡ್ಲೇಬೇಕಂತ ನಾವು ಒತ್ತಾಯ ಮಾಡಿ ಕೇಳ್ತೀವಿ. ಅವ್ರೇನ್ ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಸಿಎಂ ಮಾಡ್ಬೇಕಂತ ನಮ್ಮ ತಾಲೂಕ ನಾವು ಕೇಳಿದ್ವಿ, ಆದ್ರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತೋ ಅದೇ ತರ ನಡೀತಾ ಇದೆ. ತೀರ್ಮಾನ ಆಗಿದೆ. ಇವತ್ತು ಸಚಿವ ಸ್ಥಾನದಿಂದ ವಜಾ ಆಗಿದೆ. ನೆಕ್ಸ್ಟ್ ದಿವಸ ಮಾಡ್ತಾರಲ್ಲ. ಇಲ್ಲ ಯಾವ್ದೇ ಅತಿ ಹಿರಿಯರಿದ್ದಾರೆ ಅವ್ರು ಫಸ್ಟ್ ಕೊಟ್ಟು ನೆಕ್ಸ್ಟ್ ಎಲ್ಲಾರು ಬೇರೆ ಬೇರೆ ಕೊಡ್ಬೇಕು. ಇಲ್ಲ ಹಿರಿಯರಿಗೂ ಕೊಡಬೇಕು. ನಾವು ಹಿರಿಯರಿಗೂ ಕೊಡ್ಬೇಕು ಅಂತ ನಮ್ಮ ತಾಲೂಕಿಗೆ ಒಂದು ಕೊಡ್ಲೇಬೇಕಂತ ನಾವು ಕೇಳ್ಕೊಂತೀವಿ. ಅವ್ರ ಹತ್ರ ಹೋಗಿ ಒತ್ತಾಯ ಮಾಡೇ ಮಾಡ್ತೀವಿ. ನಮ್ಮ ತಾಲೂಕು ಬರ್ಲೇಬೇಕು ಸಚಿವ ಸ್ಥಾನ. ಈಗ ಏನು ಹೊಸ ಸಿಎಂ ಆಗ್ತಿದ್ದಾರೆ ಡಿ.ಕೆ. ಸಾಹೇಬರು, ಅವ್ರ ಜೊತೆ ನಮ್ಮ ಕ್ಷೇತ್ರದ ಶಾಸಕರು ಮಂತ್ರಿಗಳು ಆದಂತ ಕೆ.ಎಚ್. ಮುನಿಯಪ್ಪನವರು ಬಹಳ ಅತ್ಯಂತ ಹಿರಿಯ ರಾಜಕಾರಣಿಗಳು, ಅತ್ಯಂತ ಅನುಭವ ಇರತಕ್ಕಂಥವ್ರು, 7 ಬಾರಿ ಸಂಸದರಾಗಿ ಒಂದು ಪ್ರಬಲ ಸಮುದಾಯದ ಹಿರಿಯ ನಾಯಕರಾಗಿದ್ದಾರೆ. ಅವರನ್ನ ನಮ್ಮ ಡಿ.ಕೆ. ಸಾಹೇಬರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಗಳು ಮಾಡ್ಕೊಂಡ್ರೆ ಸರ್ಕಾರಕ್ಕೆ ಮತ್ತೆ ನಮ್ಮ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳ ಪರವಾಗಿ ಒತ್ತಾಯ ಮಾಡ್ತಾರೆ. ಇಲ್ಲ, ಅದು ಉಳ್ಕೊಳಲ್ಲ, ಖಂಡಿತವಾಗಿ ಮಾಡ್ತಾರೆ. ನಮ್ಮ ಹಿರಿಯರು ರಾಹುಲ್ ಗಾಂಧಿಯವರು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ಡಿ.ಕೆ. ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಒಟ್ಟಿಗೆ ಕೂತು ಒಂದು ದಲಿತ ಸಿಎಂ ಅನ್ನು ಮಾಡ್ತಾರೆ, ಮತ್ತೆ ಒಂದು OBC ಸಿಎಂ ಅನ್ನು ಮಾಡ್ತಾರೆ. ಇದನ್ನೆಲ್ಲ ತೀರ್ಮಾನ ಮಾಡ್ತಾರೆ ಅಂತ ನಾವೆಲ್ಲ ಆಶಯದಿಂದ ಇದ್ದೇವೆ. ನಮ್ಮ ಸಾಹೇಬರಿಗೂ DCM ಪಟ್ಟ ಸಿಗೋದು ಕನ್ಫರ್ಮ್. ಅಲ್ಲ, ಅವ್ರಿಗೂ ಅರ್ಹತೆ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಏನಂತಂದ್ರೆ ಇವರು ಅತ್ಯಂತ ಹಿರಿಯರಾಗಿರೋದ್ರಿಂದ, ಅನುಭವಶಾಲಿಗಳಾಗಿರೋದ್ರಿಂದ ಇವ್ರಿಗೆ ಅವಕಾಶ ಸಿಗಲಿ ಅಂತ ನಮ್ಮ ಒತ್ತಾಯ. ಎಲ್ಲಾ ಮುಖಂಡರಿಗೂ ಒತ್ತಾಯ ಮಾಡ್ತೀವಿ ನಾವು. ಅಲ್ಟಿಮೇಟ್ ಆಗಿ ಏನು ಹೈಕಮಾಂಡ್ ತೀರ್ಮಾನ ಮಾಡುತ್ತೋ ಅದಕ್ಕೆ ಬದ್ಧವಾಗಿ.